ಕೆಲವರಿಗೆ ಡ್ರೈ ಸ್ಕಿನ್ ಇರುತ್ತೆ, ಇನ್ನು ಕೆಲವರಿಗೆ ಆಯಿಲಿ ಸ್ಕಿನ್, ಇನ್ನೂ ಕೆಲವರಿಗೆ ಸೆನ್ಸಿಟಿವ್ ಸ್ಕಿನ್, ಇನ್ನೂ ಕೆಲವರಿಗೆ ಡ್ರೈ ಸ್ಕಿನ್ ಪ್ಲಸ್ ಆಯಿಲಿ ಸ್ಕಿನ್ ಅಂದರೆ ಕಾಂಬಿನೇಷನ್ ಸ್ಕಿನ್, ಇನ್ನು ಕೆಲವರಿಗೆ ಪಿಗ್ಮೆಂಟೇಷನ್ ಇರುತ್ತೆ, ಇನ್ನು ಕೆಲವರಿಗೆ ಡಾರ್ಕ್ ಸರ್ಕಲ್ಸ್ ಇರುತ್ತೆ, ಒಬ್ರೊಬ್ರಿಗೆ ಪಿಂಪಲ್ಸ್ ಇರುತ್ತೆ, ಒಬ್ರೊಬ್ರಿಗೆ ಒಂಚೂರು ಏನು ಹಾಕಂಗಿಲ್ಲಪ್ಪ, ಒಂಚೂರು ಹೆಚ್ಚು ಕಡಿಮೆ ಆದರೂ ಕೂಡ ರಿಯಾಕ್ಷನ್ ಆಗುತ್ತೆ ಅಂದರೆ ಪಿಂಪಲ್ಸ್ ರ್ಯಾಷಸ್ ಬರುವಂಥದ್ದು. ಆ್ಯಂಡ್ ಮಾರ್ಕೆಟಲ್ಲಂತೂ ತರಾವರಿಯಾದಂಥ ಸಿರಮ್, ಕ್ರೀಮ್, ಮಾಯಿಶ್ಚರೈಸರ್, ಫೇಸ್ ವಾಶ್, ರೆಟಿನಾಲ್ ಎಕ್ಸೆಟ್ರಾ ಏನೇನೋ ಬಂದ್ಬಿಟ್ಟಿದೆ. ಬೆಳಗ್ಗೆ ಏನು ಯೂಸ್ ಮಾಡಬೇಕು, ರಾತ್ರಿ ಏನು ಯೂಸ್ ಮಾಡಬೇಕು ಒಂದು ಗೊತ್ತಾಗೋದಿಲ್ಲ. ಆ್ಯಂಡ್ ಇವತ್ತಿನ ವಿಡಿಯೋನಲ್ಲಿ ನಿಮಗೂ ಈ ಥರ ಕನ್ಫ್ಯೂಷನ್ಸ್ ಇದ್ದರೆ ಈ ವಿಡಿಯೋ ನಿಮಗಾಗಿ. ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ನಿಮಗೆ ಇ ಕೂಡ ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ಈ ವಿಡಿಯೋ ನೋಡಿ. ಮೊದಲನೇ ಸ್ಟೆಪ್ ಬಂದು ಫೇಸ್ ವಾಶ್ ಆಗಿರಬೇಕು. ಸ್ಕಿನ್ ಕೇರ್ ರೂಟೀನ ಒಂದು ಬೇಸಿಕ್ ಸ್ಟೆಪ್. ಫೇಸ್ ವಾಶಲ್ಲಿ ನೋಡಿ 2 ರೀತಿಯಾದಂಥ ಫೇಸ್ ವಾಶ್ ನೀವು ಬೇಸಿಕ್ಕಾಗಿ ತಿಳ್ಕೊಬೇಕು. ಒಂದು ಜೆಂಟಲ್ ಫೇಸ್ ವಾಶು, ಇನ್ನೊಂದು ಈ ರೀತಿ ಎಕ್ಸ್ಫೋಲಿಯೇಟಿಂಗ್ ಫೇಸ್ ವಾಶ್. ಆಯಿಲಿ ಸ್ಕಿನ್, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಪಿಂಪಲ್ಸ್ ಇರೋರು 1% ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶಿಂದ ನೀವು ನಿಮ್ಮ ಮುಖನ ತೊಳ್ಕೊಬೋದು. ನಿಮ್ಮ ಸ್ಕಿನ್ ಡ್ರೈ ಸ್ಕಿನ್ ಆಗಿದ್ದರೆ ಅಂದರೆ ಏನು ಹಚ್ಚಿದ್ರೂ ತಕ್ಷಣ ಡ್ರೈ ಆಗ್ತೀರಾ ಅಂದರೆ ಜೆಂಟಲ್ ಫೇಸ್ ವಾಶ್ ಯೂಸ್ ಮಾಡಿ. ಈಗ ನನ್ನ ಸ್ಕಿನ್ ಟೈಪ್ ಬಂದು ಕಾಂಬಿನೇಷನ್ ಸ್ಕಿನ್ ಟೈಪ್, ಟೀ ಝೋನಲ್ಲಿ ಮಾತ್ರ ಆಯಿಲ್ ಇರುತ್ತೆ, ಅದಕ್ಕೆ ನಾನು ಬೆಳಗ್ಗೆ ಹೊತ್ತು ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶ್ ಯೂಸ್ ಮಾಡ್ತೀನಿ, ರಾತ್ರಿಯಲ್ಲಿ ನಾನು ಸೆಟಾಫಿಲ್ ಜೆಂಟಲ್ ಕ್ಲೆನ್ಸರ್ ಯೂಸ್ ಮಾಡ್ತೀನಿ. ನಾನು ಹೇಳಿದ್ದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಕಾಂಬಿನೇಷನ್ ಸ್ಕಿನ್ ಟೈಪ್ ಅವರು ಡೇ ಟೈಮಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶ್ ಯೂಸ್ ಮಾಡ್ಬೋದು, ರಾತ್ರಿಯಲ್ಲಿ ಯು ಹ್ಯಾವ್ ಟು ಯೂಸ್ ಜೆಂಟಲ್ ಕ್ಲೆನ್ಸರ್. ಆಯಿಲಿ ಸ್ಕಿನ್ ಟೈಪ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶ್ನ 2 ಸರಿ ಕೂಡ ಯೂಸ್ ಮಾಡ್ಬೋದು. ಡ್ರೈ ಸ್ಕಿನ್ ಟೈಪ್ ಅವರು ಜೆಂಟಲ್ ಫೇಸ್ ವಾಶ್ ಅಂದರೆ ಸೆಟಾಫಿಲ್ ಜೆಂಟಲ್ ಕ್ಲೆನ್ಸರ್ ಏನು ತೋರಿಸಿ ಅದನ್ನು ನೀವು 2 ಟೈಮ್ ಕೂಡ ಯೂಸ್ ಮಾಡ್ಬೋದು. ಬಟ್ ಕಾಂಬಿನೇಷನ್ ಸ್ಕಿನ್ ಟೈಪ್ ಇರೋರು ಬೆಳಗ್ಗೆ ಹೊತ್ತು ಸ್ಯಾಲಿಸಿಲಿಕ್ ಆ್ಯಸಿಡ್ ಯೂಸ್ ಮಾಡಿ, ರಾತ್ರಿ ಹೊತ್ತು ಜೆಂಟಲ್ ಕ್ಲೆನ್ಸರ್ ಯೂಸ್ ಮಾಡಿ. ಯಾಕಂದರೆ ಕಾಂಬಿನೇಷನ್ ಸ್ಕಿನ್ ಟೈಪ್ ಅವ್ರಿಗೆ ಬಂದು ಮಿಕ್ಸ್ ಕಾಂಬಿನೇಷನ್ ಅಂದರೆ ಡ್ರೈ ಆಗೂ ಇರುತ್ತೆ ಮತ್ತು ಆಯಿಲಿ ಆಗೂ ಇರುತ್ತೆ, ಅದಕ್ಕಾಗಿ ನಾವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಬೆಳಿಗ್ಗೆ ಹೊತ್ತು ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಎಕ್ಸ್ಫೋಲಿಯೇಟ್ ಆಗುತ್ತೆ, ಎಕ್ಸ್ಟ್ರಾ ಆಯಿಲ್ ಏನಿರುತ್ತೆ ಅದು ತೆಗೆದಾಕ್ಬೋದು. ನೈಟ್ ಟೈಮ್ ಇನ್ನೂ ಜೆಂಟಲ್ ಆಗಿ, ಸೊ ಹೀಗೆ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಸೊ ನಿಮಗೆ ಈಗ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಕ್ಲಿಯರ್ ಆಗಿ. ಆಮೇಲೆ ಯಾವುದೇ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ನೀವು ತೊಗೊಂಡ್ರು 1%, 2%, 10%, 5% ಈ ಥರ ಇರುತ್ತೆ. ನೀವು ಬಿಗಿನರ್ ಆಗಿರೋರು ಕಡಿಮೆ ಕಾನ್ಸಂಟ್ರೇಷನಿಂದ ಸ್ಟಾರ್ಟ್ ಮಾಡಿ. ಲೈಕ್ ಫಾರ್ ಎಕ್ಸಾಂಪಲ್ 1% ಸ್ಯಾಲಿಸಿಲಿಕ್ ಆ್ಯಸಿಡ್ ಫಸ್ಟ್ ಯೂಸ್ ಮಾಡಿ, ಆಮೇಲೆ ಹೋಗ್ತಾ 2% ಮಾಡ್ಬೋದು. ಆಫ್ಟರ್ ಕ್ಲೆನ್ಸಿಂಗ್ ಯೋರ್ ಫೇಸ್ ನಿಮ್ಮ ಮುಖನ ನೀಟಾಗಿ ನೀರಲ್ಲಿ ತೊಳ್ಕೊಳ್ಳಿ. ಈಗ 2ನೇ ಸ್ಟೆಪ್ಪಿಗೆ ಬರೋಣ, ಯಾವ ಸಿರಮ್ ಯೂಸ್ ಮಾಡಬೇಕಂತ. ಡ್ರೈ ಸ್ಕಿನ್ ಟೈಪ್ ಇರೋರು ಹೈಲುರಾನಿಕ್ ಆ್ಯಸಿಡ್ ಸಿರಮ್ನ ಯೂಸ್ ಮಾಡ್ಬೋದು. ಇದು ಮಿನಿಮಲಿಸ್ಟ್ನ ಹೈಲುರಾನಿಕ್ ಆ್ಯಸಿಡ್ ಸಿರಮ್ 2% ಇರುವಂಥದ್ದು. ಡ್ರೈ ಸ್ಕಿನ್ ಟೈಪ್ ಇರೋರಿಗೆ ನೋಡಿ ಈ ರೀತಿ ಸುಕ್ಕು ಏನಂತೀವಿ ಫೈನ್ ಲೈನ್ಸ್ ರಿಂಕಲ್ಸ್ ಜಾಸ್ತಿ ಆಗುತ್ತೆ, ಮತ್ತು ಈ ರೀತಿ ಆ ಫೈನ್ ಲೈನ್ಸ್ ರಿಂಕಲ್ಸ್ ಎಲ್ಲಿ ನಮ್ಮ ಕಣ್ಣಿನ ಸೈಡಲ್ಲಿ ಬರುತ್ತೆ ನೋಡಿ, ಅಲ್ಲಿ ಡಾರ್ಕ್ ಸರ್ಕಲ್ಸ್ ಕೂಡ ಆಗುತ್ತೆ. ಮತ್ತು ಡ್ರೈ ಸ್ಕಿನ್ ಟೈಪ್ ಇರೋದ್ರಿಂದ ಸ್ಕಿನ್ ತುಂಬ ಲೂಸಾಗುತ್ತೆ. ಲೂಸಾಗಿ ಏನಕ್ಕಾಗತ್ತೆ, ಯಾವಾಗ ನಮ್ಮ ಸ್ಕಿನ್ನಲ್ಲಿ ತೇವಾಂಶ ಕಡಿಮೆ ಆಗುತ್ತೆ ನೋಡಿ, ಆಗ ಸ್ಕಿನ್ ಲೂಸ್ ಆಗುತ್ತೆ. ನೀವು ಗಮನಿಸಿರ್ಬೋದು ಯಾರ್ಯಾರಿಗೆ ತುಂಬ ಡ್ರೈ ಸ್ಕಿನ್ ಇರುತ್ತೆ ನೋಡಿ, ಅವ್ರ ಸ್ಕಿನ್ ಅಷ್ಟು ಸ್ಟಿಫ್ ಆಗಿರೋದಿಲ್ಲ, ಲೂಸ್ ಆಗಿರುತ್ತೆ. ವೈ? ಬಿಕಾಸ್ ಸ್ಕಿನ್ನಲ್ಲಿ ಇರುವಂಥ ತೇವಾಂಶ ಆ ಸ್ಕಿನ್ ಕಳ್ಕೊಂಡ್ಬಿಟ್ಟಿರುತ್ತೆ. ಹೈಲುರಾನಿಕ್ ಆ್ಯಸಿಡ್ ಸಿರಮ್ ಏನು ಮಾಡುತ್ತೆ, ಸ್ಕಿನ್ನನ್ನು ತುಂಬ ಚೆನ್ನಾಗಿ ಹೈಡ್ರೇಟ್ ಮಾಡುತ್ತೆ, ಸ್ಕಿನ್ ಸ್ಟಿಫ್ ಆಗಿರೋ ಥರ ಮಾಡುತ್ತೆ, ಪ್ಲಸ್ ಡ್ರೈ ಸ್ಕಿನ್ನಿಂದ ಬರುವಂಥ ಒಂದು ಡಾರ್ಕ್ ಸರ್ಕಲ್ಸ್ನ ಕಡಿಮೆ ಮಾಡುತ್ತೆ. ಈಗ ಆಯಿಲಿ ಸ್ಕಿನ್ ಇರೋರು ಯಾವ ಸಿರಮ್ ಯೂಸ್ ಮಾಡಬೇಕು, ನೈಸಿನಮೈಡ್ ಸಿರಮ್ ಯೂಸ್ ಮಾಡ್ಬೋದು. ಆ್ಯಂಡ್ ನೀವು ಬಿಗಿನರ್ ಆಗಿದ್ದರೆ ಸ್ಟಾರ್ಟ್ ವಿತ್ 5% ನೈಸಿನಮೈಡ್. ನನಗೆ ತುಂಬ ರೂಢಿಯಾಗಿದೆ ಇದು ಈ ಸಿರಮ್ ಹಾಕಿ, ಸೊ ಐ ಯೂಸ್ 10%. ಡಲ್ ಸ್ಕಿನ್, ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಮತ್ತು ಡಾರ್ಕ್ ಸರ್ಕಲ್ಸ್, ಎಕ್ಸ್ಟ್ರೀಮ್ಲಿ ಆಯಿಲಿ ಸ್ಕಿನ್, ಪಿಂಪಲ್ಸ್ ಬಂದು ಹೋಗಿರೋ ಕಲೆ ಇದ್ದರೆ, ರ್ಯಾಷಸ್ ಇದ್ದರೆ, ಯು ಕ್ಯಾನ್ ಯೂಸ್ ನೈಸಿನಮೈಡ್. ಇದನ್ನು ನೀವು ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿ ಮಾಡ್ಕೋಬೋದು. ಸ್ಕಿನ್ನಲ್ಲಿ ಇರುವಂಥ ಆಯಿಲ್ನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ದಿಸ್ ಇಸ್ ಗುಡ್ ಫಾರ್ ಆಯಿಲಿ ಸ್ಕಿನ್ ಟೈಪ್, ಅಂದರೆ ಸ್ಕಿನ್ನನ್ನು ಜಾಸ್ತಿ ಆಯಿಲಿಯಾಗಿ ಮಾಡೋದಕ್ಕೆ ಬಿಡೋದಿಲ್ಲ, ವಿತೌಟ್ ಆಯಿಲಿನೆಸ್ ಹೈಡ್ರೇಟ್ ಮಾಡುತ್ತೆ. ನಿಮಗೆ ಡ್ರೈ ಸ್ಕಿನ್ ಪಿಂಪಲ್ ಇದ್ದರೆ ಅಥವಾ ನಿಮ್ಮ ಸ್ಕಿನ್ ಟೈಪ್ ಯಾವುದೇ ಇದ್ದರೂ ಕೂಡ ನಿಮ್ಮ ಸ್ಕಿನ್ ಗ್ಲೋವಿ ಆಗಿ ಇರಬೇಕಂದ್ರೆ ನೀವು ನೈಸಿನಮೈಡ್ ಮತ್ತು ಹೈಲುರಾನಿಕ್ ಆ್ಯಸಿಡ್ ಇದೆರಡನ್ನೂ ಮಿಕ್ಸ್ ಮಾಡಿ ಯೂಸ್ ಮಾಡ್ಬೋದು. ಎಲ್ಲ ಸ್ಕಿನ್ ಟೈಪ್ ಅವರು ಇದನ್ನು ಯೂಸ್ ಮಾಡ್ಬೋದು. ಬಟ್ ಬಿಗಿನರ್ ಆಗಿದ್ದರೆ ನಾನು ಹೇಳಿದ್ನಲ್ವ ಕಡಿಮೆ ಪರ್ಸೆಂಟೇಜಿಂದ ಸ್ಟಾರ್ಟ್ ಮಾಡಿ. ಈ 2 ಸಿರಮು ಕೂಡ ನೀವು ಮಿಕ್ಸ್ ಮಾಡಿ ಹಾಕಿದ್ರೆ ಇನ್ನೂ ಡಬಲ್ ಹೈಡ್ರೇಷನ್ ಸಿಗುತ್ತೆ, ನಿಮ್ಮ ಸ್ಕಿನ್ ಜ್ಯೂಸಿಯಾಗಿ ಪ್ಲಂಪಿಯಾಗಿ ಸಖತ್ತು ಗ್ಲೋವಿಯಾಗಿ ಕಾಣಿಸುತ್ತೆ.
ಆ್ಯಂಡ್ ಆಯ್ಲಿ ಸ್ಕಿನ್ ಇರೋರು ಮತ್ತು ನಿಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಜಾಸ್ತಿ ಇದ್ದರೆ, ಪೋರ್ಸ್ ಪ್ರಾಬ್ಲಮ್ ಇದ್ದರೆ ಎಸ್ಪೆಷಲಿ ದಿನ ರಾತ್ರಿ ಮಲಗ್ತಾ ಆಫ್ಟರ್ ಫೇಸ್ ವಾಶ್ ನೀವು ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ಸಿರಮ್ನ ಯೂಸ್ ಮಾಡ್ಬೋದು. ನಿಮ್ಗೇನಾದರೂ ಎಲ್ಲಿ ಪಿಂಪಲ್ಸ್ ಇದೆ ಬರೀ ಅಲ್ಲಿ ಬೇಕಂದರೆ ಯೂಸ್ ಮಾಡ್ಬೋದು, ಅಥವಾ ಎಲ್ಲೆಲ್ಲಿ ನಿಮಗೆ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಇದೆ ನೋಡಿ, ಅಥವಾ ಎಲ್ಲೆಲ್ಲಿ ಪಿಂಪಲ್ಸ್ ಇದೆ ಅಲ್ಲಿ ಮಾತ್ರ ನೀವು ಸ್ಯಾಲಿಸಿಲಿಕ್ ಆ್ಯಸಿಡ್ ಸಿರಮ್ನ ಯೂಸ್ ಮಾಡಿ ಅದ್ರ ಮೇಲೆ ನೀವು ಮಾಯ್ಶ್ಚರೈಸರ್ ಹಾಕ್ಬೋದು. ಅಗೇನ್ ನೀವು ಬಿಗಿನರ್ ಆಗಿದ್ದರೆ ಕಡಿಮೆ ಪರ್ಸೆಂಟ್ನ ಸ್ಯಾಲಿಸಿಲಿಕ್ ಆ್ಯಸಿಡ್ನ ಯೂಸ್ ಮಾಡಿ ಆಮೇಲೆ ನೀವು ಹೋಗ್ತಾ ಅದರ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಬೋದು. ಸೊ ಈಗ ಫೇಸ್ ವಾಶ್ ಆದಮೇಲೆ ಯಾವ್ಯಾವ ಸಿರಮ್ ಯೂಸ್ ಮಾಡ್ಬೋದು ಗೊತ್ತಾಯ್ತಲ್ವಾ? ಈಗ ನಾನು ಯಾವ ಸಿರಮ್ ಯೂಸ್ ಮಾಡ್ತೀನಿ ನೋಡಿ, ನಾನು ಸೆಟಾಫಿಲ್ನ ಬ್ರೈಟ್ ಹೆಲ್ದಿ ರೇಡಿಯನ್ಸ್ನ ಒಂದು ಟೋನರ್ನ ಯೂಸ್ ಮಾಡ್ತೀನಿ. ಇದು ಟೋನರ್ ಅಂತ ಹೆಸರಿದೆ, ಬಟ್ ಸಿರಮ್ ಕನ್ಸಿಸ್ಟೆನ್ಸಿಯಲ್ಲೇ ಇರುತ್ತೆ. ಏನಕ್ಕೆ ಇದನ್ನು ನಾನು ಯೂಸ್ ಮಾಡ್ತೀನಿ ಅಂದರೆ, ಇದರಲ್ಲಿ ಗ್ಲಿಸರಿನ್ ಇದೆ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡೋದಕ್ಕೆ, ಪ್ಲಸ್ ಇದರಲ್ಲಿ ನೈಸಿನಮೈಡ್ 2 ಇದೆ. ಇದು ಯಾವುದೇ ಒಂದು ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಈ ವಿಡಿಯೋನಲ್ಲಿ ತೋರಿಸಿರೋ ಪ್ರಾಡಕ್ಟ್ ಯಾವುದೂ ಕೂಡ ಸ್ಪಾನ್ಸರ್ಡ್ ಅಲ್ಲ. ಇದು ನಾನು ಒಂದು 15 ಡೇಸ್ ಮುಂಚೆ ತೊಗೊಂಡೆ, ಬಿಕಾಸ್ ನಿಮ್ಗೆ ಗೊತ್ತಿರೋ ಹಾಗೆ ಹೌ ಮಚ್ ಐ ಲವ್ ಸೆಟಾಫಿಲ್. ನೀವು ನನ್ನ ಹಳೆ ವೀಕ್ಷಕರಾಗಿದ್ದರೆ ಗೊತ್ತಾಗುತ್ತೆ. ನೈಸಿನಮೈಡ್ ನಾನು ಹೇಳಿದ್ನಲ್ವ, ಪಿಂಪಲ್ಸ್ ಬಂದು ಹೋಗಿರೋ ಕಲೆಗಳನ್ನ ಹೋಗಿಸೋದಕ್ಕೆ ಮತ್ತು ಆಯಿಲ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನೈಸಿನಮೈಡ್ ಯೂಸ್ ಮಾಡೋದಂತ. ಆ್ಯಂಡ್ ಇದರಲ್ಲಿ ನೈಸಿನಮೈಡ್ ಜೊತೆ ಗ್ಲಿಸರಿನ್ ಕೂಡ ಇರೋದ್ರಿಂದ ತುಂಬ ಚೆನ್ನಾಗಿ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ. ನೋಡೋಣ, ಟ್ರೈ ಮಾಡಿ ಅಂತ ನಾನು 15 ಡೇಸಿಂದ ಹಚ್ತಾ ಇದ್ದೀನಿ. ಇವತ್ತಿನವರೆಗೂ ನನಗೆ ಇದು ಇಷ್ಟ ಆಗಿದೆ. ನಿಮ್ಮದು ಯಾವುದೇ ಒಂದು ಸ್ಕಿನ್ ಟೈಪ್ ಆಗಿದ್ದರೆ ಈ ಒಂದು ಸೆಟಾಫಿಲ್ನ ಟೋನರ್ನ ಒಂದ್ಸರಿ ಟ್ರೈ ಮಾಡ್ಬೋದು. ಅಥವಾ ನಿಮಗೆ ಸಿರಮ್ಮೇ ಯೂಸ್ ಮಾಡಬೇಕು, ಬಟ್ ಯಾವ ಸಿರಮ್ ಯೂಸ್ ಮಾಡೋದು ಗೊತ್ತಾಗ್ತಿಲ್ಲ ಅಂದರೆ ನಾನು ಅವಾಗಲೇ ಅಷ್ಟು ಆಪ್ಷನ್ಸ್ ಕೊಟ್ಟನಲ್ವ, ಅದರಲ್ಲಿ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಫೇಸ್ ವಾಶ್ ಟೋನರ್ ಆದಮೇಲೆ ಮಾಯ್ಶ್ಚರೈಸರ್ ಹಾಕ್ಕೋಬೋದು. ಮಾಯ್ಶ್ಚರೈಸರ್ ಹಾಕ್ಕೊಳ್ಳೇಬೇಕು. ಆ್ಯಂಡ್ ಡ್ರೈ ಸ್ಕಿನ್ ಟೈಪ್ ಇರೋರು ನೋಡಿ, ಈ ರೀತಿ ಥಿಕ್ ಕ್ರೀಮಿ ಮಾಯ್ಶ್ಚರೈಸರ್ ನೀವು ನೋಡ್ತಿದ್ದೀರಾ ಅಲ್ವಾ, ಥಿಕ್ ಕ್ರೀಮಿ ಆಗಿರುತ್ತೆ ನೋಡಿ, ಆ ಒಂದು ಮಾಯ್ಶ್ಚರೈಸರ್ ನೀವು ಯೂಸ್ ಮಾಡಬೇಕಾಗತ್ತೆ. ತುಂಬ ಜನ ಕೇಳ್ತೀರಾ ಡೇ ಕ್ರೀಮ್ ಯಾವ್ದು ಯೂಸ್ ಮಾಡೋದು, ನೈಟ್ ಕ್ರೀಮ್ ಯಾವ್ದು ಯೂಸ್ ಮಾಡೋದಂತ. ಆ ಥರ ಡೇಗೆ ಒಂದು ಸಪ್ರೇಟ್ ಕ್ರೀಮು, ನೈಟ್ಗೆ ಸಪ್ರೇಟ್ ಕ್ರೀಮ್ ಆ ಥರ ಎಲ್ಲ ಏನೂ ಇಲ್ಲ. ನೀವು ಯಾವುದೇ ಒಂದು ಸ್ಟ್ಯಾಂಡರ್ಡ್ ಮಾಯ್ಶ್ಚರೈಸರ್ ನಿಮ್ಮ ಸ್ಕಿನ್ ಟೈಪ್ಗೆ ಚೂಸ್ ಮಾಡ್ಕೊಳ್ಳಿ. ಈಗ ನಾನು ಹೇಳಿದ್ನಲ್ವ, ಈ ರೀತಿ ಥಿಕ್ ಕ್ರೀಮಿ ಮಾಯ್ಶ್ಚರೈಸರ್ ನೀವು ಡ್ರೈ ಸ್ಕಿನ್ ಟೈಪ್ ಅವರಾಗಿದ್ದರೆ ಬೆಳಗ್ಗೆ ನೈಟ್ 2 ಟೈಮು ಯೂಸ್ ಮಾಡ್ಬೋದು. ಈಗ ಈ ಒಂದು ಆಯಿಲ್ ಫ್ರೀ ಮಾಯ್ಶ್ಚರೈಸರ್ ಮಿನಿಮಲಿಸ್ಟ್ ಅದನ್ನು ಏನು ನೋಡ್ತಿದ್ದೀರಾ ನೋಡಿ, ಇದರ ಕನ್ಸಿಸ್ಟೆನ್ಸಿ ನೀವು ನೋಡಿ ವಾಟರ್ ಜೆಲ್ ಥರ ಇರುತ್ತೆ, ಅಂದರೆ ಫುಲ್ ಜೆಲ್ಲಿ ಫಾರ್ಮಲ್ಲಿ ಇರುತ್ತೆ. ಇದು ಆಯಿಲ್ ಫ್ರೀ ಮಾಯ್ಶ್ಚರೈಸರ್, ಅಂದರೆ ಆಯಿಲಿ ಸ್ಕಿನ್ ಇರೋರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನೋಡಿ. ಇದು ಜಸ್ಟ್ ಲೈಕ್ ಜೆಲ್ ಥರ ಇರುತ್ತೆ. ಈ ಥರ ಯಾವುದೇ ಒಂದು ಕ್ರೀಮ್ ಅಥವಾ ಮಾಯ್ಶ್ಚರೈಸರ್ ಈ ರೀತಿ ಜೆಲ್ ಫಾರ್ಮಲ್ಲಿ ಇರುತ್ತೆ ನೋಡಿ, ವಾಟರ್ ಬೇಸ್ಡ್ ಜೆಲ್ ಪ್ರಾಡಕ್ಟ್ಸ್ ಅಂತೀವಿ, ವಾಟರ್ ಬೇಸ್ಡ್ ಜೆಲ್ ಮಾಯ್ಶ್ಚರೈಸರ್ಸ್ ಅಂತೀವಿ. ಅದನ್ನು ನೀವು ಆಯಿಲಿ ಸ್ಕಿನ್ನರ್ ಅವರಾಗಿದ್ದರೂ ಕಾಂಬಿನೇಷನ್ ಸ್ಕಿನ್ ಅವರಾಗಿದ್ದರೂ ಯೂಸ್ ಮಾಡ್ಬೋದು. ಈಗ ನೀವು ಕೇಳ್ಬೋದು, ನಂದು ಕಾಂಬಿನೇಷನ್ ಸ್ಕಿನ್ ಟೈಪ್, ಬಟ್ ಸ್ಟಿಲ್ ನೀವು ಯಾಕೆ ಸೆಟಾಫಿಲ್ ಯೂಸ್ ಮಾಡ್ತೀರಾ ಅಂತ. ಬಿಕಾಸ್ ನನಗೆ ಆ ಒಂದು ಮಾಯ್ಶ್ಚರೈಸರ್ ತುಂಬ ಇಷ್ಟ. ಲಾಸ್ಟ್ ಸ್ಟೆಪ್ ಬಂದು ಸನ್ಸ್ಕ್ರೀನ್ ಏನಕ್ಕೆ ಯೂಸ್ ಮಾಡಬೇಕು. ಈಗ ನೋಡಿ, ಸನ್ನಿಂದ ಬರುವ UVA, UVB ಆ್ಯಂಡ್ UVC ರೇಸ್ ಏನಿದೆ ವೆರಿ ವೆರಿ ಹಾರ್ಮ್ಫುಲ್ ಫಾರ್ ಯೋರ್ ಸ್ಕಿನ್. ನಮಗೆ ಇವಾಗ ಗೊತ್ತಾಗೋದಿಲ್ಲ, ನಾವು ಇವಾಗೇನೋ ಜಸ್ಟ್ ಮಾಯ್ಶ್ಚರೈಸರ್ ಹಾಕಿ ಬಿಟ್ಬಿಡ್ತೀವಿ. ಬಟ್ 30-35 ವರ್ಷ ಆದಮೇಲೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ನಮ್ಮ ಸ್ಕಿನ್ ಮೇಲೆ ಡ್ಯಾಮೇಜ್ ಮಾಡುತ್ತೆ ಅಂತ. ತುಂಬ ಹೈಪರ್ ಪಿಗ್ಮೆಂಟೇಷನ್ ಮತ್ತು ಡಾರ್ಕ್ ಸ್ಪಾಟ್ಸ್ ಎಲ್ಲ ಆಗೋದು ಸನ್ಸ್ಕ್ರೀನ್ ಯೂಸ್ ಮಾಡೋದಿಲ್ಲ ಇರೋದಕ್ಕೆ. ಸನ್ಸ್ಕ್ರೀನ್ ಯೂಸ್ ಮಾಡಿಲ್ಲ ಅಂದರೆ ನೀವು ಇಷ್ಟು ಏನು ಎಫರ್ಟ್ ಹಾಕಿದ್ರಿ, ಇಷ್ಟು ಪ್ರಾಡಕ್ಟ್ಸ್ ಏನು ಹಾಕಿದ್ರಿ, ಅದು ವೇಸ್ಟ್ ಅಂತಲೇ ಹೇಳ್ಬೋದು. ಸೊ ಸನ್ಸ್ಕ್ರೀನ್ ಶುಡ್ ಬಿ ಯೋರ್ ಲಾಸ್ಟ್ ಸ್ಟೆಪ್. ಅಗೇನ್ ನೀವು ಡ್ರೈ ಸ್ಕಿನ್ ಟೈಪ್ ಆಗಿದ್ದರೆ ನಾನು ಆವಾಗಲೇ ಹೇಳಿದ್ನಲ್ವ, ಥಿಕ್ ಕ್ರೀಮಿ ಪ್ರಾಡಕ್ಟ್ಸ್ ಯೂಸ್ ಮಾಡಿ. ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಇರೋರು ಈ ರೀತಿ ಜೆಲ್ ಸನ್ಸ್ಕ್ರೀನ್ಸ್ನ ಯೂಸ್ ಮಾಡಿ. ಈಗ ನೀವು ನಿಮ್ಮ ಫೇಸ್ನ ಕೂಡ ಹೇಗೆ ಪ್ರೊಟೆಕ್ಟ್ ಮಾಡ್ತೀರಾ ಸನ್ಸ್ಕ್ರೀನಿಂದ, ಅದೇ ರೀತಿಯಲ್ಲಿ ನೀವು ಎಕ್ಸ್ಟ್ರಾ ಕೇರ್ ತೊಗೋಬೇಕಾಗತ್ತೆ ನಿಮ್ಮ ತುಟಿಗಳಿಗೆ. ನಿಮ್ಮ ಲಿಪ್ ಬಾಮಲ್ಲಿ ಕೂಡ SPF ಇದ್ದರೆ, ಅಟ್ಲೀಸ್ಟ್ ಮಿನಿಮಮ್ SPF 30 ಇದ್ದರೆ ಒಳ್ಳೆಯದು. ಲಿಪ್ ಪಿಗ್ಮೆಂಟೇಷನ್ ಆಗೋದಿಲ್ಲ, ಅಂದರೆ ತುಟಿಗಳು ಕಪ್ಪಾಗೋದಿಲ್ಲ. ಈ ಒಂದು ಡಾಟ್ ಆ್ಯಂಡ್ ಕೀನ ಒಂದು ಲಿಪ್ ಬಾಮಲ್ಲಿ ನಿಮಗೆ ಒಂದು ಒಳ್ಳೆ ಟಿಂಟ್ ಕೂಡ ಇದೆ, ಡೈಲಿ ವೇರ್ ಮಾಡ್ಬೋದು. ಪ್ಲಸ್ ಇದರಲ್ಲಿ SPF ಇರೋದ್ರಿಂದ ಇಟ್ ಈಸ್ ಸೇಫ್ ಫಾರ್ ಯು. ಸೊ ಗೈಸ್, ಇವಾಗ ನಿಮಗೆ ಗೊತ್ತಾಗಿರುತ್ತೆ ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ನಿಮ್ಮ ಸ್ಕಿನ್ ಟೈಪ್ಗೆ ಅನುಗುಣವಾಗಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಟೇಕ್ ಕೇರ್, ಬಾಯ್.